ದಾವಣಗೆರೆಯಲ್ಲಿ ಬಂಡಾಯ ಶಮನ ಮಾಡೋದಕ್ಕೆ ಸ್ವತಃ BS ಯಡಿಯೂರಪ್ಪ ಅವರೇ ಅಖಾಡಕ್ಕೆ ಇಳಿದಿದ್ದಾರೆ. ಅಲ್ಲಿ ಅಸಮಾಧಾನಿತರನ್ನ ಕೂರಿಸಿಕೊಂಡು ಮೀಟಿಂಗ್ ಮಾಡ್ತಾ ಇದ್ದಾರೆ. ಅಪೂರ್ವ ರೆಸಾರ್ಟ್ನಲ್ಲಿ ಅಸಮಾಧಾನಿತರ ಜೊತೆ ಸಭೆ ನಡೆಸಿದ್ದಾರೆ BS ಯಡಿಯೂರಪ್ಪ. ಟಿಕೆಟ್ ಬದಲಾವಣೆಗೆ BSY ಮುಂದೆ ರೆಬೆಲ್ ನಾಯಕರುಗಳು ಪಟ್ಟು ಹಿಡಿದಿದ್ದಾರೆ. ಯಡಿಯೂರಪ್ಪ ಮೇಲೆ ಸಿಕ್ಕಾಪಟ್ಟೆ ಒತ್ತಡ ಕೂಡ ಹೇರ್ತಾ ಇದ್ದಾರೆ. ಸಿದ್ದೇಶ್ವರ ಕುಟುಂಬಕ್ಕೆ ಟಿಕೆಟ್ ಕೊಡೋದು ಬೇಡವೇ ಬೇಡ, ಟಿಕೆಟ್ ಬದಲಾಯಿಸಿ ಬೇರೆ ಅಭ್ಯರ್ಥಿಗೆ ಕೊಡಿ, ಅವ್ರನ್ನ ಗೆಲ್ಲಿಸ್ಕೊಡೋದು ನಮ್ಮ ಜವಾಬ್ದಾರಿ ಅಂತ ಬಂಡಾಯಗಾರರು ಹೇಳ್ತಾ ಇದ್ದಾರೆ. ಇದನ್ನು BSYಗೆ ಮನವರಿಕೆ ಮಾಡಿಕೊಡೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಇನ್ನು ರೇಣುಕಾಚಾರ್ಯ ಬಂಡಾಯವನ್ನು ಶಮನಗೊಳಿಸುವಲ್ಲಿ BS ಯಡಿಯೂರಪ್ಪ ಸಕ್ಸಸ್ಫುಲ್ ಆಗ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಬದಲಾವಣೆ ಮಾಡಿದ್ರೆ ಅದು ಪಕ್ಷ ಗೆದ್ದು ನರೇಂದ್ರ ಮೋದಿ ಪ್ರಧಾನಿ 400 ಸೀಟ್ ಗೆಲ್ತವೆ ಅಂತ ಒಂದು ಸೀಟ್ ಕಮ್ಮಿ ಆದರೆ ಏನಾಗಲ್ಲ ಅಂತಕ್ಕಂಥದ್ದು ಅವ್ರಿಗೆ ತಲೆಯಾಗಿರ್ಬೇಕು. ಅವ್ರು ಹಿಂದೆಲ್ಲ ಮಾತಾಡ್ತಾರೆ 224 ಗೆಲ್ಬೇಕು ಅಂತ ಇಲ್ಲ. ಹಾಗಾಗಿ ನಾವು ಸಮ್ಮಿಶ್ರ ಅದು ಇದು ಮಾಡ್ಕೊತ ಬಂದವಲ್ಲ, ಆ ರೀತಿ ಆಗಬಾರ್ದು. ಸ್ಪಷ್ಟ ಬಹುಮತ ಬರಬೇಕು. ನರೇಂದ್ರ ಮೋದಿ ಅವ್ರದ್ದು 2/3 ಮೆಜಾರಿಟಿ ಇರಬೇಕು. ಇದಕ್ಕೆಲ್ಲ ಸಹಕಾರ ಕೊಡಬೇಕಪ್ಪ ಅಂದರೆ ದಾವಣಗೆರೆ ಜಿಲ್ಲೆಯ ಅಭ್ಯರ್ಥಿನ ಬದಲಾವಣೆ ಮಾಡಿದರೆ ಮಾತ್ರ ಸಾಧ್ಯ ಅಂತಕ್ಕಂಥದ್ದು ನಮ್ಮ ಎಲ್ಲರ ಕಲ್ಪನೆ. ಸರ್, ಅವ್ರು ಸೋಲ್ತಾರಂತ ಯಾವ ಆಧಾರ ಮೇಲೆ ಹೇಳ್ತಾ ಇದ್ದಾರೆ ಸರ್? ಜನ ಎಲ್ಲ ಒಳ್ಳೆ ರೀತಿಯಾಗಿ ಸ್ವೀಕಾರ ಮಾಡ್ತಾಯಿದ್ದಾರೆ. ಅವ್ರನ್ನ ಹಳ್ಳಿಗೆಲ್ಲ ಓದ್ತಾರ. ಅಲ್ಲಿ ಈಗ ನಿಮ್ಮ ಡಿಮ್ಯಾಂಡ್ಸ್ ಏನು ಸರ್, ಏನು ಅಂತ